ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಮಾರ್ಚ್ 25, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ. ಲಾ ಎಕ್ಸಲೆನ್ಸ್ IAS ಬೆಂಗಳೂರು ಬ್ರಾಂಚಿನಲ್ಲಿ ಜಿಯೋಗ್ರಫಿ ಥ್ರೂ ಮ್ಯಾಪ್ಸ್ ಆ್ಯಂಡ್ ಪ್ಲೇಸಸ್ ಇನ್ ನ್ಯೂಸ್ ಸೆಷನನ್ನು ಡಾಕ್ಟರ್ ಮೋಹನ್ ಕೃಷ್ಣಮೂರ್ತಿ ಸರ್ ಅವರಿಂದ ಈ ವರ್ಷದ ಪ್ರಿಲಿಮ್ಸ್ ಎಕ್ಸಾಮನ್ನು ಯಾರು ಬರಿತಾ ಇದ್ದಾರೋ ಅವರ ಅನುಕೂಲಕ್ಕೋಸ್ಕರ ಈ ಒಂದು ಫ್ರೀ ಸೆಷನನ್ನು ಆರ್ಗನೈಸ್ ಮಾಡಿರುವಂಥದ್ದು. ಈ ಒಂದು ಫ್ರೀ ಸೆಷನನ್ನು ಮಾರ್ಚ್ 28 ಬೆಳಗ್ಗೆ 10ರಿಂದ ಮಧ್ಯಾಹ್ನ 12ರವರೆಗೆ ನಡೆಯಲಿದೆ. ಈ 2 ತಾಸಿನಲ್ಲಿ ಪ್ರತಿ ವರ್ಷ ಮಾಡುವಂತೆ ಈ ಒಟ್ಟು ಒಂದು ವರ್ಷದಲ್ಲಿ ಬಂದಂತಹ ಇಂಪಾರ್ಟೆಂಟ್ ಪ್ಲೇಸಸ್ ಮತ್ತು ಇಂಪಾರ್ಟೆಂಟ್ ಮ್ಯಾಪ್ ಬೇಸ್ಡ್ ಕ್ವೆಶನ್ಸನ್ನು ತಮಗೆ ತಿಳಿಸ್ಕೊಡಲು ಇಲ್ಲಿ ಪ್ರಯತ್ನಗಳನ್ನು ಮಾಡಲಾಗುತ್ತದೆ. ಸೊ ಪ್ರಿಲಿಮ್ಸ್ ಎಕ್ಸಾಮಿಗೆ ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಸೆಷನ್. ಇದರಿಂದ ಅಟ್ಲೀಸ್ಟ್ 2-3 ಕ್ವೆಶನ್ಸ್ ಪ್ರತಿ ವರ್ಷ ಬರೋದ್ರಿಂದ ತಾವು ಈ ಸೆಷನನ್ನು ಮಿಸ್ ಮಾಡ್ಕೋಬೇಡಿ. ಈ ಒಂದು ಸೆಷನ್ ಎಲ್ಲರಿಗೆ ಫ್ರೀಯಾಗಿ ಆಫ್ಲೈನ್ ಮೂಲಕ ಕೊಡಲಾಗುತ್ತಿದೆ. ಸೊ ಯಾರೆಲ್ಲ ಈ ಪ್ರೋಗ್ರಾಮಿಗೆ ರಿಜಿಸ್ಟರ್ ಆಗಬೇಕು ಅನ್ಕೊಂತಿದ್ದೀರೋ ತಾವು 9121412929 ಅಥವಾ 9121442929ಗೆ ಸಂಪರ್ಕಿಸಬಹುದು. ಈ ಒಂದು ಪ್ರೋಗ್ರಾಮಿಗೆ ರಿಜಿಸ್ಟರ್ ಆಗಲು ಈ ಒಂದು ಬ್ಯಾಂಗ್ಳೂರು ಬ್ರಾಂಚ್ನ ನಂಬರ್ಸ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕಂದರೆ ಸೀಟಿಂಗ್ ಕೆಪಾಸಿಟಿ ಕಡಿಮೆ ಇರೋದರಿಂದ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೇ ತಮಗೆ ರಿಜಿಸ್ಟ್ರೇಷನನ್ನು ಕೊಡಲಾಗುತ್ತದೆ. ಇಂದಿನ ಮೊದಲನೇ ಆರ್ಟಿಕಲ್, ಜಸ್ಟಿಸ್ NV ರಮಣ ಸೆಟ್ ಟು ಟೇಕ್ ಓವರ್ ಆ್ಯಸ್ 48th ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ವಿಷಯ, NV ರಮಣ ಅವರು 48ನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಅಪಾಯಿಂಟ್ ಆಗ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಆರ್ಟಿಕಲ್ನಲ್ಲಿ ನೋಡ್ತಾ ಇರುವಂತಹ ವಿಷಯ ನಮಗೆ GS ಪೇಪರ್ 2 ಜುಡಿಷಿಯರಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿರುವಂಥದ್ದು ಮೇನ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ. ಸೊ ಇಲ್ಲಿ ಮೊದಲನೇದಾಗಿ NV ರಮಣ ಅವರ ಬಗ್ಗೆ ಅರ್ಥೈಸ್ಕೊಳ್ಳೋಣ. NV ರಮಣ ಅವರು ಆಗಸ್ಟ್ 27, 1957ರಲ್ಲಿ ಒಂದು ಅಗ್ರಿಕಲ್ಚರಲ್ ಫ್ಯಾಮಿಲಿ, ಪೊನ್ನಾವರಂ ವಿಲೇಜ್, ಕೃಷ್ಣಾ ಡಿಸ್ಟಿಕ್, ಆಂಧ್ರ ಪ್ರದೇಶದಲ್ಲಿ ಜನಿಸಿದ್ದು. ಫೆಬ್ರವರಿ 10, 1983ರಲ್ಲಿ ಅಡ್ವೊಕೇಟ್ ಆಗಿ ಇವರು ಎನ್ರೋಲ್ ಆದರು. ಜೂನ್ 27, 2000ರಲ್ಲಿ ಇವರು ಆಂಧ್ರ ಪ್ರದೇಶ್ ಹೈಕೋರ್ಟ್ನ ಜಡ್ಜ್ ಆಗಿ ಪರ್ಮನೆಂಟ್ ಆಗಿ ಅಪಾಯಿಂಟ್ ಆದರು. ಮಾರ್ಚ್ 10ರಿಂದ ಮೇ 20, 2013ರವರೆಗೆ ಆ್ಯಕ್ಟಿಂಗ್ ಚೀಫ್ ಜಸ್ಟಿಸ್ ಆಗಿ ಆಂಧ್ರ ಪ್ರದೇಶ್ ಹೈಕೋರ್ಟ್ದಲ್ಲಿ ಕೆಲಸ ಮಾಡಿದರು. ಸೆಪ್ಟೆಂಬರ್ 2, 2013ರಲ್ಲಿ ಚೀಫ್ ಜಸ್ಟಿಸ್ ಆಫ್ ಡೆಲ್ಲಿ ಹೈಕೋರ್ಟ್ ಆಗಿ ಇವರನ್ನು ಅಪಾಯಿಂಟ್ ಮಾಡಲಾಯಿತು, ಅಂದರೆ ಎಲಿವೇಟ್ ಮಾಡಲಾಯಿತು. ಫೆಬ್ರವರಿ 17, 2014ರಲ್ಲಿ ಇವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಎಲಿವೇಟ್ ಆದರು, ಮತ್ತೆ ಪ್ರಮೋಟ್ ಆದರು ಅಂತಾನೆ. ಸೊ ಈಗ ಏಪ್ರಿಲ್ 23, 2021ಕ್ಕೆ ಚೀಫ್ ಜಸ್ಟಿಸ್ ಈಗ ಸದ್ಯಕ್ಕೆ ಇರುವಂತಹ ಬೋಬ್ಡೆ ಅವರು ರಿಟೈರ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಹೊಸದಾಗಿ ಯಾರನ್ನು ನೇಮಕ ಮಾಡಬೇಕು ಅಂತಂತಿದ್ದಲ್ಲಿ ಶರತ್ ಎ ಬೋಬ್ಡೆ ಅವರು NV ರಮಣ ಅವರ ಹೆಸರನ್ನು, ಅವರು ಸದ್ಯಕ್ಕೆ ಸೀನಿಯರ್ ಮೋಸ್ಟ್ ಜಡ್ಜ್ ಸುಪ್ರೀಂ ಕೋರ್ಟ್ನಲ್ಲಿ, ಸೊ ಅವರ ಹೆಸರನ್ನು ರೆಕಮೆಂಡ್ ಮಾಡಿರುವಂಥದ್ದು. ಇವರ ಹೆಸರು ಮುಂಚೆಯಿಂದಲೂ ಸ್ವಲ್ಪ ಸುದ್ದಿಯಲ್ಲಿತ್ತು. ಅದಕ್ಕೆ ಅಕ್ಟೋಬರ್ 6 ನಾವೆಲ್ಲ ಆ ಒಂದು ನ್ಯೂಸ್ ಪೇಪರ್ನ ನೆನಪಿಟ್ಕೊಂಡಿದ್ದಲ್ಲಿ ಅಕ್ಟೋಬರ್ 6ಕ್ಕೆ ಆಂಧ್ರ ಪ್ರದೇಶದ ಚೀಫ್ ಮಿನಿಸ್ಟರ್ ಆದಂತಹ YS ಜಗನ್ಮೋಹನ್ ರೆಡ್ಡಿ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಉಚ್ಚ ನ್ಯಾಯಾಲಯಕ್ಕೆ. ಏನಂತ, ಜಸ್ಟಿಸ್ ರಮಣ ಅವರು ಆಂಧ್ರ ಪ್ರದೇಶ್ ಹೈಕೋರ್ಟ್ ಜುಡಿಷಿಯರಿನ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ, ಆಂಧ್ರ ಪ್ರದೇಶ ಸರ್ಕಾರವನ್ನು ಅಗಲಾಡಿಸೋದಕ್ಕೆ ಅನ್ನುವಂತಹ ಕಂಪ್ಲೇಂಟನ್ನು ಕೊಟ್ಟಿದ್ದರು. ಆ ಒಂದು ಕಂಪ್ಲೇಂಟನ್ನು ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟು ಇನ್ಹೌಸ್ ಕಮಿಟಿ ಪ್ರೊಸೀಜರನ್ನು ಫಾಲೋ ಮಾಡಿಬಿಟ್ಟು ಆ ಒಂದು ಕಂಪ್ಲೇಂಟನ್ನು ಡಿಸ್ಮಿಸ್ ಮಾಡಿರುವಂಥದ್ದು. ಸೊ ಈ ಡಿಸ್ಮಿಸ್ ಮಾಡಿರುವಂತಹ ವಿಷಯ ಮತ್ತು ಯಾವ ಕಾರಣಗಳಿಗೆ ಡಿಸ್ಮಿಸ್ ಮಾಡಿಲಾಗಿದೆ ಅನ್ನುವಂಥದ್ದು ಕಾನ್ಫಿಡೆನ್ಷಿಯಲ್ ಆಗಿರೋದ್ರಿಂದ ಅದು ಪಬ್ಲಿಕ್ ಮಾಡಲು ಸಾಧ್ಯವಿಲ್ಲ ಅನ್ನುವಂತಹ ವಿಷಯವನ್ನು ಸುಪ್ರೀಂ ಕೋರ್ಟ್ ವೆಬ್ಸೈಟ್ನಲ್ಲಿ ಮಾಹಿತಿ ಕೊಡಲಾಗಿದೆ. ಸೊ NV ರಮಣ ಅವರು ಈ ಒಂದು ಕಂಪ್ಲೇಂಟಿನ ವಿರುದ್ಧವಾಗಿ ಬಹಳಷ್ಟು ಚರ್ಚೆಯಲ್ಲಿದ್ದರು ಮತ್ತು ಅವರು ಎಲೆಕ್ಷನ್ ನಾಮಿನೇಷನ್ ಪೇಪರ್ 2019ರ ಅಫಿಡವಿಟ್ನಲ್ಲಿ ಹೇಳಿದ ಹಾಗೆ ಮಿಸ್ಟರ್ ರೆಡ್ಡಿ, ಜಗನ್ಮೋಹನ್ ರೆಡ್ಡಿ ಅವರು 31 ಕ್ರಿಮಿನಲ್ ಕೇಸಸ್ಗಳು CBI, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತು ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಪೆಂಡಿಂಗ್ ಇರುವಂತಹ ವಿಷಯವನ್ನು ತೋರಿಸ್ತಾ ಇರುವಂಥದ್ದು. NV ರಮಣ ಅವರು ಈಗ 48ನೇ ಚೀಫ್ ಜಸ್ಟಿಸ್ ಆಗಿ ಏಪ್ರಿಲ್ 24ರಿಂದ ಚಾರ್ಜ್ ತಗೊಳ್ಳಲಿದ್ದಾರೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಫ್ಲಾಗ್ಸ್ ಕನ್ಸರ್ನ್ ಓವರ್ ಮಿಸ್ಯೂಸ್ ಆಫ್ ಎಲೆಕ್ಟೊರಲ್ ಬಾಂಡ್ಸ್. ಸೊ ಈ ಆರ್ಟಿಕಲನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರುವಂತಹ ಮುಖ್ಯ ಉದ್ದೇಶ, ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅನ್ನುವಂತಹ ಒಂದು ಸಂಸ್ಥೆ ಎಲೆಕ್ಟರಲ್ ಬಾಂಡ್ಸ್ಗಳ ವಿರುದ್ಧ ಒಂದು ಪೆಟಿಷನನ್ನು ಹಾಕಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಷಯ GS ಪೇಪರ್ 2 ಎಲೆಕ್ಷನ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿರುವಂಥದ್ದು. ಎಲೆಕ್ಷನ್ಸ್ ಮತ್ತು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ಗೆ ಸಂಬಂಧಿಸಿದಂತೆ ಬಹಳ ಇಂಪಾರ್ಟೆಂಟ್ ಆಗಿ ಮೇನ್ಸಲ್ಲಿ ನಮಗೆ ಉಪಕಾರಿಯಾಗಿರುವಂಥದ್ದು. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ 1 ಮತ್ತು ಏಪ್ರಿಲ್ 10ರ ನಡುವೆ ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲ್ ಸೇರಿ
5 ರಾಜ್ಯಗಳಲ್ಲಿ ಕ್ರೂಷಿಯಲ್ ಅಸೆಂಬ್ಲಿ ಎಲೆಕ್ಷನ್ಸ್ ನಡೀತಾ ಇದ್ದು, ಆ ಸಂದರ್ಭದಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ಗಳ ಬಗ್ಗೆ ಒಂದಿಷ್ಟು ಗೋಚರಿಕೆ ಅಥವಾ ಒಂದಿಷ್ಟು ವಿವಾದಗಳು ಎದ್ದಿರುವಂತಹ ಸಂದರ್ಭದಲ್ಲಿ ಈ ಪೆಟಿಷನನ್ನು ಹಾಕಿರುವಂಥದ್ದು. ಮೊದಲನೇದಾಗಿ ಎಲೆಕ್ಟ್ರಲ್ ಬಾಂಡ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಎಲೆಕ್ಟ್ರಲ್ ಬಾಂಡ್ಸ್ ಅಂದರೆ ಇದೊಂದು ಪ್ರಾಮಿಸರಿ ನೋಟ್ ಇದ್ದ ಹಾಗೆ. ಪ್ರಾಮಿಸರಿ ನೋಟ್ ಅಂತಂದರೆ ನಮ್ಮ ಹತ್ರ ಇರುವಂಥ ಕರೆನ್ಸಿ ನೋಟ್ ಇದೆ, ಅದನ್ನು ಪ್ರಾಮಿಸರಿ ನೋಟ್ ಅಂತೀವಿ. ಸೊ ನಮ್ಮ ಭಾರತೀಯರು ಕಂಪನಿ ಅಥವಾ ಯಾವುದೇ ಇನ್ಕಾರ್ಪೊರೇಟೆಡ್ ಆರ್ಗನೈಸೇಷನ್ ಏನಿರುತ್ತದೆಯೋ ಭಾರತದಲ್ಲಿ, ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಈ ಒಂದು ಎಲೆಕ್ಟ್ರಲ್ ಬಾಂಡನ್ನು ಪರ್ಚೇಸ್ ಮಾಡಿಬಿಟ್ಟು ಅವರಿಗೆ ಇಷ್ಟ ಇರುವಂತಹ ಪೊಲಿಟಿಕಲ್ ಪಾರ್ಟಿ, ಎಲಿಜಿಬಲ್ ಪೊಲಿಟಿಕಲ್ ಪಾರ್ಟಿಗೆ ಅವರು ದಾನವನ್ನು ಕೊಡಬಹುದು. ಸೊ ಆ ಬಾಂಡ್ ಏನಿದೆ ಅದು ಬ್ಯಾಂಕ್ ನೋಟ್ ಇದ್ದ ಹಾಗೆ. ಸೊ ಅದು ಡಿಮಾಂಡ್ ಮತ್ತು ಫ್ರೀ ಆಫ್ ಇಂಟ್ರೆಸ್ಟ್ ಆಗಿ ಇರುವಂತಹ ಒಂದು ಪ್ರಾಮಿಸರಿ ನೋಟ್ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಈ ಎಲೆಕ್ಟ್ರಲ್ ಬಾಂಡನ್ನು ಜನವರಿ 29, 2018ರಲ್ಲಿ ಫೈನಾನ್ಸ್ ಬಿಲ್ 2017 ಅಡಿಯಲ್ಲಿ ತರಲಾಯಿತು. ಈ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ 2018 NDA ಸರ್ಕಾರ ನೋಟಿಫೈ ಮಾಡಿರುವಂಥದ್ದು. ಈ ಎಲೆಕ್ಟ್ರಲ್ ಬಾಂಡ್ಸ್ಗಳು ಸಿಗುವಂತಹ ಹಣದ ಮೊತ್ತ ಎಷ್ಟೆಷ್ಟು? 1,000 ರೂಪಾಯಿದು ಸಿಗುತ್ತೆ, 10,000ದ್ದು ಸಿಗುತ್ತೆ, 1,00,000ದು ಸಿಗುತ್ತೆ ಮತ್ತು 1 ಕೋಟಿ ರೂಪಾಯಿದು ಸಿಗುತ್ತೆ. ಸೊ ಇದು ಎಲೆಕ್ಟ್ರಲ್ ಬಾಂಡ್ಸ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿ. ಈಗ ಸುಪ್ರೀಂ ಕೋರ್ಟ್ ಕೇಳ್ತಾ ಇರುವಂಥದ್ದು, ಪೊಲಿಟಿಕಲ್ ಪಾರ್ಟೀಸಿಗೆ ಕೋಟ್ಯಾಂತರ ರೂಪಾಯಿ ಹಣ ಎಲೆಕ್ಟ್ರಲ್ ಬಾಂಡ್ಸ್ ಥ್ರೂ ಬರ್ತಾ ಇದ್ದಾವೆ. ಸೊ ಆ ಹಣ ಯಾವ ಪರ್ಪಸ್ಗೆ ಉಪಯೋಗ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲಾದರೂ ಚಾಲೆಂಜ್ ಅಥವಾ ಎಲ್ಲಾದರೂ ಕಂಡೀಷನ್ ಇದೆಯಾ ಅನ್ನುವಂಥದ್ದು ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು. ಆ ಪೊಲಿಟಿಕಲ್ ಪಾರ್ಟಿಗಳಿಗೆ ಬಂದಂತಹ ಹಣ ಅವು ಪ್ರೊಟೆಸ್ಟಿಗೆ ಉಪಯೋಗಿಸ್ತಾ ಇದ್ದಾರಾ ಅಥವಾ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ಗೆ ಉಪಯೋಗಿಸ್ತಾ ಇದ್ದಾರಾ? ಯಾರಿಗೆ ಗೊತ್ತು? ಆ ಒಂದು ಪ್ರಶ್ನೆ ಇವತ್ತು ಸುಪ್ರೀಂ ಕೋರ್ಟ್ ಕೇಳ್ತಾ ಇರುವಂಥದ್ದು. ಪೊಲಿಟಿಕಲ್ ಪಾರ್ಟೀಸಿಗೆ ಎಲೆಕ್ಟ್ರಲ್ ಬಾಂಡ್ಸ್ ಸಿಗ್ತಾ ಇರುವಂತಹ ಹಣ ಯಾವ ಮೊತ್ತ, ಎಷ್ಟರ ಮಟ್ಟಿಗೆ ಉಪಯೋಗ ಆಗ್ತಾ ಇದೆ ಅನ್ನುವಂಥದ್ದು ಸರ್ಕಾರಕ್ಕೆ ಗ್ಯಾರಂಟಿ ಏನಿದೆ ಅನ್ನುವಂಥದ್ದನ್ನು ಕೇಳ್ತಾ ಇರುವಂಥದ್ದು. ಉದಾಹರಣೆಗೆ ಒಂದು ಪಾರ್ಟಿಗೆ ಸುಮಾರು 100 ಕೋಟಿ ರೂಪಾಯಿ ಬರ್ತಾ ಇದೆ. ಆ 100 ಕೋಟಿ ರೂಪಾಯಿ ಏನು ಗ್ಯಾರಂಟಿ ಇದೆ? ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ದಾರೆ, ಟೆರರಿಸ್ಟಿಸಮಿಗೆ ಅಥವಾ ಪ್ರೊಟೆಸ್ಟಿಗೆ ಉಪಯೋಗಿಸ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಇವತ್ತು ಉಚ್ಚ ನ್ಯಾಯಾಲಯ ಹಾಕ್ತಾ ಇರುವಂಥದ್ದು. ಅದಕ್ಕೆ ಸರ್ಕಾರದ ಕಡೆಯಿಂದ ಅಟಾರ್ನಿ ಜನರಲ್ ಹೇಳ್ತಾ ಇರೋ ಹಾಗೆ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ನ ಅಡಿಯಲ್ಲಿ ರಿಜಿಸ್ಟರ್ ಆದಂತಹ ಪಾರ್ಟೀಸ್ಗಳಿಗೆ ಮಾತ್ರ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ಸ್ನ ಅಡಿಯಲ್ಲಿ ಡೊನೇಷನ್ಸನ್ನು ಪಡೆಯಲು ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಮತ್ತು ಆ ಪಾರ್ಟಿಗಳು ಹಿಂದಿನ ಎಲೆಕ್ಷನ್ಸ್ನಲ್ಲಿ ಅಟ್ಲೀಸ್ಟ್ 1% ವೋಟನ್ನು ಪಡೆದಿರಬೇಕು. ಅವರಷ್ಟೇ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ಸ್ನ ಅಡಿಯಲ್ಲಿ ಹಣವನ್ನು ತಗೊಳ್ಳಲು ಸಾಧ್ಯವಾಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಈ ಒಂದು ಎಲೆಕ್ಷನ್ಸ್ ಈಗ ಸದ್ಯಕ್ಕೆ ಏನು ಬರ್ತಾ ಇದ್ದಾವೆ, ಅಸೆಂಬ್ಲಿ ಎಲೆಕ್ಷನ್ ಏಪ್ರಿಲ್ 1ರಿಂದ ಏಪ್ರಿಲ್ 10 ನಡುವೆ, ಅದಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವು ಎಲೆಕ್ಟ್ರಲ್ ಬಾಂಡ್ಸಿಗೆ ಸಪೋರ್ಟ್ ಮಾಡ್ತಾ ಇದೆ. ಯಾವುದಾದರೂ ಪರಿಸ್ಥಿತಿ ಸರಿ ಇದ್ದಿದ್ದಲ್ಲಿ ಅಥವಾ ಇಲ್ಲದೇ ಇದ್ದಿದ್ದಲ್ಲಿ ಹಿಂದಿನ ಏನು ಕ್ಯಾಶ್ ಡೊನೇಷನ್ಸ್ ಆಗ್ತಿದ್ವೋ ಅದಕ್ಕೆ ಮತ್ತೆ ಮರುಕಳಿಸಲು ಆಲೋಚಿಸುತ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇಲ್ಲಿ ಉಚ್ಚ ನ್ಯಾಯಾಲಯ ಕೇಳ್ತಾ ಇರುವಂತಹ ಪ್ರಶ್ನೆ, ಒಬ್ಬ ಬಿಸ್ನೆಸ್ ಮ್ಯಾನು ಬಾಂಡ್ಸ್ಗಳನ್ನು ತಗೊತಿದ್ದಾನೆ, ಆದರೆ ತೊಗೊಂಬಿಟ್ಟು ಅದು ವೈಟ್ ಮನಿಯಲ್ಲಿ ತಗೊಂತಿದ್ದಾನ ಅಥವಾ ಬ್ಲ್ಯಾಕ್ ಮನಿಯಲ್ಲಿ ತಗೊಂತಿದ್ದಾನ, ಅದನ್ನು ಹೆಂಗೆ ಚೆಕ್ ಮಾಡ್ತೀರಾ? ತಗೊಂಡಿರುವ ವ್ಯಕ್ತಿ ಅದನ್ನು ಇನ್ನೊಬ್ಬರಿಗೆ ಕೊಟ್ಟು ಇನ್ನೊಂದು ಪಾರ್ಟಿಗೆ ದಾನವನ್ನು ಕೊಡಬಹುದು. ಹಾಗೆ ಯಾವ ರೀತಿಯಲ್ಲಿ ಸರ್ಕಾರ ಈ ಎಲೆಕ್ಟ್ರಲ್ ಬಾಂಡ್ಸನ್ನು ಮಿಸ್ಯೂಸ್ ಆಗದೇ ಇರೋ ಹಾಗೆ ಏನೆಲ್ಲ ಕ್ರಮಗಳನ್ನು ಕೈಗೆತ್ತಿಕೊಂಡಿದೆ ಅನ್ನುವಂಥದ್ದನ್ನು ತಿಳಿಸಬೇಕು ಅನ್ನುವಂತಹ ಮಾಹಿತಿಯನ್ನು ಕೇಳಿರುವಂತಹ ಸಂದರ್ಭದಲ್ಲಿ ಈ ಆರ್ಟಿಕಲನ್ನು ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ವಾಟರ್ ದ ಲೂಮಿಂಗ್ ಫ್ರಂಟಿಯರ್. ಈ ಆರ್ಟಿಕಲ್ನಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರುವಂಥದ್ದು, ಕೋವಿಡ್-19 ಪ್ಯಾಂಡಮಿಕ್ ಸಮಯದಲ್ಲಿ ನಾವು ಏರ್ ಬಾರ್ನ್ ಡಿಸೀಸ್ ಆಗಿ ಕೋವಿಡನ್ನು ನೋಡಿದ್ವಿ. ಆದರೆ ಈ ಏರ್ ಬಾರ್ನ್ ಡಿಸೀಸು ವಾಟರನ್ನು ಸಹ ಕಂಟ್ಯಾಮಿನೇಟ್ ಮಾಡಬಹುದು ಅನ್ನುವಂಥದ್ದನ್ನು ನಾವು ಮರೆತು ಹೋಗ್ತಾ ಇದ್ದೀವಿ. ನೀತಿ ಆಯೋಗ, ವಾಟರ್ ಏಡು ಮತ್ತು ಬೇರೆ ಸಂಸ್ಥೆಗಳು ಹೇಳ್ತಾ ಇರೋ ಹಾಗೆ 70% ಭಾರತದ ಸರ್ಫೇಸ್ ಮತ್ತು ಗ್ರೌಂಡ್ ವಾಟರ್ ಏನಿದೆ ಮನುಷ್ಯರ ಮತ್ತು ಬೇರೆ ವೇಸ್ಟ್ಗಳಿಂದಾಗಿ ಕಂಟ್ಯಾಮಿನೇಟ್ ಆಗಿ ಅವು ವೈರಸಸ್ಗಳನ್ನು ಕ್ಯಾರಿ ಮಾಡುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂತಹ ರಿಪೋರ್ಟನ್ನು ಹೇಳಿರುವಂಥದ್ದು. ಇವತ್ತು ಎನ್ವೈರ್ಮೆಂಟಲ್ ಡಿಗ್ರೇಡೇಷನ್ ಏನಿದೆ ಅದು ಇಂಡಿಸ್ಕ್ರಿಮಿನೇಟ್ ಹ್ಯೂಮನ್ ಆ್ಯಕ್ಟಿವಿಟಿಯಿಂದ ಆಗ್ತಾ ಇರುವಂಥದ್ದು. ಮೊದಲಿಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರಾಣಿಗಳು ಕಾಡಿನಲ್ಲಿ ಬೆಳೆಸ್ತಾ ಇದ್ವು, ಆದರೆ ಇವತ್ತು ಮನುಷ್ಯರು ಪ್ರಾಣಿಗಳನ್ನು ಲಾಕ್ ಮಾಡಿ ಮಾಸ್ ಪ್ರೊಡಕ್ಷನ್, ಮೀಟ್ ಪ್ರೊಡಕ್ಷನ್ ಮಾಡ್ತಾ ಇರುವಂಥದ್ರಿಂದ ಆ ಒಂದು ವೈರಸಸ್ಗಳು ಪ್ರಾಣಿಯಿಂದ ಮನುಷ್ಯನಿಗೆ ಹರಡ್ತಾ ಇದ್ದಾವೆ. ಆ ಒಂದು ಮನುಷ್ಯನ ಹರಡುವಿಕೆಯಿಂದ ಅದು ನೀರಿನಲ್ಲೂ ಸಹ ಹರಡುವ ಸಾಧ್ಯತೆಗಳು ಇದ್ದಾವೆ. ಇದಕ್ಕೆ ಉದಾಹರಣೆಯಾಗಿ ಇಂಗ್ಲೆಂಡ್, ವೇಲ್ಸ್ ಮತ್ತು ಸ್ಕಾಟ್ಲೆಂಡ್ನಲ್ಲಿ ಕೆಲವೊಂದು ವಾಟರ್ ಸ್ಯಾಂಪಲ್ಸ್ಗಳಲ್ಲಿ SARS-CoV-2 ವೈರಸ್ನ ಸ್ಯಾಂಪಲ್ಸ್ ಕಂಡಿದ್ದಾವೆ. ಹಾಗೂ ಸಿಡ್ನಿಯಲ್ಲೂ ಸಹ ಸೀವೇಜ್ ವಾಟರ್ನಲ್ಲಿ SARS-CoV-19 ವೈರಸ್ನ ಸ್ಯಾಂಪಲ್ಸ್ ಕಂಡಿರುವಂಥದ್ದು. ಇವೆಲ್ಲದನ್ನು ನೋಡಿದಾಗ ಇವತ್ತು ಸಹ ಭಾರತದಲ್ಲಿ ಎಷ್ಟೋ ಜನ
ನೀರಿನ ಮೇಲೆ ನಿರ್ಭರರಾಗಿರುವಂಥದ್ದು, ಅದು ಪೊಲ್ಯೂಟೆಡ್ ಕಂಟಾಮಿನೇಟೆಡ್ ವಾಟರ್ ಮೇಲೆ. ಸೊ ನೀರಿಂದಲೂ ಅದು ಹರಡುವ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಇವತ್ತು ನಲ್ ಸೆ ಜಲ್ ಸ್ಕೀಮ್, ಈ ಒಂದು ಸ್ಕೀಮನ್ನು ತಾವು ನೆನ್ಪಿಟ್ಕೋಬೇಕು. ನಲ್ ಸೆ ಜಲ್ ಸ್ಕೀಮ್ ಅಂತ ಹೇಳಿ, ಈ ನಲ್ ಸೆ ಜಲ್ ಸ್ಕೀಮು ಭಾರತ ಸರ್ಕಾರದ ಒಂದು ಆಂಬಿಷಿಯಸ್ ಪ್ರಾಜೆಕ್ಟ್ ಆಗಿದೆ. 2024 ಸುಮಾರು ಎಲ್ಲ ಗ್ರಾಮೀಣ ಮನೆಗಳಿಗೆ ನಲ್ಲಿಯನ್ನು ಅಥವಾ ಟ್ಯಾಪ್ ವಾಟರ್ ಫೆಸಿಲಿಟಿಯನ್ನು ಕೊಡಬೇಕು ಅನ್ನುವಂಥದ್ದು. ರೂರಲ್ ಹೌಸ್ ಹೋಲ್ಡ್ಸಿಗೆ, ನೆನ್ಪಿಟ್ಕೊಳ್ಳಿ, ರೂರಲ್ ಹೌಸ್ ಹೋಲ್ಡ್ಸಿಗೆ ಟ್ಯಾಪ್ ವಾಟರ್ ಫೆಸಿಲಿಟಿಯನ್ನು ಕೊಡುವಂಥದ್ದು ಇದು ಮುಖ್ಯವಾದ ಪ್ರಾಜೆಕ್ಟ್ ಆಗಿರುತ್ತದೆ. ಈಗ ಈ ಒಂದು ನಲ್ಲಿಗೆ ಬರುವಂತಹ ನೀರು ಎಲ್ಲಿಂದ ಬರ್ತಾ ಇದೆ? ಅದು ಕಂಟಾಮಿನೇಟ್ ಆಗಿದ್ದರೆ ಅದಕ್ಕೆ ಕಂಟಾಮಿನೇಷನ್ ತೆಗೆಯಲು ಸದ್ಯಕ್ಕೆ ನಮ್ಮ ಹತ್ರ ಇರುವಂತಹ 2 ಆಪ್ಷನ್ಸ್ಗಳು ಏನೇನಪ್ಪ ಅಂತಂದರೆ, ಮೊದಲನೇದು ರಿವರ್ಸ್ ಆಸ್ಮೋಸಿಸ್. ರಿವರ್ಸ್ ಆಸ್ಮೋಸಿಸನ್ನು ಉಪಯೋಗಿಸಿದ್ದಲ್ಲಿ ಮಿನರಲ್ಸ್ಗಳನ್ನು ತೆಗೆದುಹಾಕುತ್ತದೆ. ಅದರ ಜೊತೆಯಲ್ಲಿ ಏನಾದರೂ ಮಿನರಲ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ ಏನು ಮನುಷ್ಯನ ದೇಹಕ್ಕೆ ಬೇಕೋ ಅವು ಹೋಗಿದ್ದಲ್ಲಿ ಅದು ಮತ್ತೆ ಅನ್ಹೆಲ್ತಿ ರೀಸನ್ಸೇ ಆಗ್ತವೆ. ಅದು ಬಿಟ್ಟರೆ 2ನೇ ಆಪ್ಷನ್ ಇರೋದು ಅಲ್ಟ್ರಾವೈಲೆಟ್ ರೇಸನ್ನು ಉಪಯೋಗಿಸುವಂಥದ್ದು. ಇದರಿಂದ ಮಿನರಲ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ ಹೋಗಲ್ಲ, ಆದರೆ ಇದು ತುಂಬ ಕಾಸ್ಟ್ಲಿ ಆಗಿರೋದ್ರಿಂದ ಭಾರತದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಲು ಸಾಧ್ಯವಿಲ್ಲ. ಇವೆರಡನ್ನೂ ಬಿಟ್ಟರೆ ಯಾವುದೇ ತಾಂತ್ರಿಕ ಸಬ್ಸ್ಟ್ಯೂಟು ನ್ಯಾಚುರಲ್ ವಾಟರನ್ನು ಸಬ್ಸ್ಟ್ಯೂಟ್ ಅಥವಾ ಪ್ರೊಟೆಕ್ಟ್ ಮಾಡಲು ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಇಲ್ಲಿ ಇವತ್ತು ಭಾರತದಲ್ಲಿ 2 ಫ್ರೆಶ್ ವಾಟರ್ ಸೋರ್ಸ್ಗಳು ಮಾತ್ರ ಉಳ್ಕೊಂಡಿದ್ದಾವೆ ಅಂತ ಹೇಳ್ತಾ ಇದ್ದೀವಿ. ಮೊದಲನೇ ಫ್ರೆಶ್ ವಾಟರ್ ಸೋರ್ಸು ಕಾಡಿನ ಕೆಳಗಡೆ ಇರುವಂತಹ ನೀರು, ಅಂದರೆ ಏನು ಕಾಡಿದೆಯೋ ಅದ್ರ ಕೆಳಗಡೆ ಸ್ಟೋರ್ ಆಗಿರುವಂತಹ ನೀರು. 2ನೇದು ಏನು ನದಿಗಳ ಫ್ಲಡ್ ಪ್ಲೇನ್ಸ್ ಇದ್ದಾವೋ ಅದ್ರ ಕೆಳಗಡೆ ಇರುವಂತಹ ನೀರು. ಇವೆರಡು ನೀರು ಮಾತ್ರ ಇವತ್ತು ಭಾರತದಲ್ಲಿ ಫ್ರೆಶ್ ವಾಟರ್ ಸೋರ್ಸಸ್ಗಳು ಅನ್ಪೊಲ್ಯೂಟೆಡ್ ಆಗಿದ್ದಾವೆ. ಇವುಗಳನ್ನು ಕಾಪಾಡುವಂಥದ್ದು ಬಹುಮುಖ್ಯವಾದ ಸರ್ಕಾರದ ಕೆಲಸ. ಇವುಗಳನ್ನು ವಾಟರ್ ಸ್ಯಾಂಕ್ಚುರೀಸ್ ಅಂತ ಹೇಳಿ ಡಿಕ್ಲೇರ್ ಮಾಡಿ ಒಂದು ಸ್ಕೀಮನ್ನು ರಚಿಸಿ ಇವುಗಳನ್ನು ಕಾಪಾಡಲಿದೆ ಇದ್ದಿದ್ದಲ್ಲಿ ಭಾರತ ಬಹಳ ತೊಂದರೆಗಳಿಗೆ ಒಳಗಾಗಲಿದೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಆ್ಯಡಿಂಗ್ ಕೋಲ್ ಟು ಫೈರ್. ಈ ಆರ್ಟಿಕಲನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರುವಂತಹ ಮುಖ್ಯ ಉದ್ದೇಶ, ಅದಾನಿ ಸುಮಾರು $16.5 ಬಿಲಿಯನ್ ಕಾರ್ಮಿಕೇಲ್ ಕೋಲ್ ಪ್ರಾಜೆಕ್ಟ್, ಕ್ವೀನ್ಸ್ಲ್ಯಾಂಡ್, ಆಸ್ಟ್ರೇಲಿಯಾದಲ್ಲಿದೆ ಕ್ವೀನ್ಸ್ಲ್ಯಾಂಡ್ ಇರುವಂಥದ್ದು. ಈ ಕ್ವೀನ್ಸ್ಲ್ಯಾಂಡ್ನಲ್ಲಿ ಒಂದು ಕೋಲ್ ಪ್ರಾಜೆಕ್ಟಿಗೆ ಅದಾನಿ ಸುಮಾರು $16.5 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಆರ್ಟಿಕಲ್ನಲ್ಲಿ ನೋಡ್ತಾ ಇರುವಂತಹ ವಿಷಯ ನಮಗೆ GS ಪೇಪರ್ 3 ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿರುವಂಥದ್ದು ಹಾಗೂ ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಬಹಳ ಇಂಪಾರ್ಟೆಂಟ್ ಡೇಟಾಗಳನ್ನು ಇಲ್ಲಿ ಕೊಡಲಾಗಿದೆ. ಈಗ ಈ ಒಂದು ಕಾರ್ಮಿಕಲ್ ಪ್ರಾಜೆಕ್ಟ್ನಲ್ಲಿ ಏನು ಅದಾನಿ ಇನ್ವೆಸ್ಟ್ ಮಾಡ್ತಿದೆ ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಕೋಲ್ ಇನ್ವೆಸ್ಟ್ಮೆಂಟ್ ಆಗಿ ಹೊರಹೊಮ್ಮಲಿದೆ ಅನ್ನುವಂಥದ್ದು ಮೊದಲನೇದು. ಈಗ ಆಸ್ಟ್ರೇಲಿಯಾದಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಕೋಲ್ಗೆ ಸಂಬಂಧಿಸಿದಂತೆ ಆಗ್ತಾ ಇದ್ದಾವೆ ಅಂತಂದರೆ, ಮೊದಲನೇದು ಆಸ್ಟ್ರೇಲಿಯಾ ಸರ್ಕಾರ ಸಬ್ಸಿಡಿ ಮತ್ತು ಇನ್ಸೆಂಟಿವ್ಗಳನ್ನು ಹೆಚ್ಚಿಗೆ ಕೊಡ್ತಾ ಇರುವಂಥದ್ದು. ಈ ಸಬ್ಸಿಡಿ ಮತ್ತು ಇನ್ಸೆಂಟಿವ್ಗಳನ್ನು ಹೆಚ್ಚಿಗೆ ಕೊಡ್ತಾ ಇರೋದ್ರಿಂದ ಕೋಲ್ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಆಗ್ತಿದ್ದಾವೆ. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರಪಂಚ ಮಟ್ಟದಲ್ಲೂ ಮತ್ತು ಭಾರತದಲ್ಲೂ ಕ್ಲೈಮೇಟ್ ಚೇಂಜ್ಗೆ ವಿರುದ್ಧವಾಗಿ ಅಥವಾ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ ಬಹಳಷ್ಟು ಪ್ರಯತ್ನಗಳು ಮತ್ತು ಬಹಳಷ್ಟು ಫೈಟ್ ನಡೀತಾ ಇರುವಂಥದ್ದು. ಈಗ ಈ ರೀತಿಯ ಹೊಸ ಕೋಲ್ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಭಾರತ ಸರ್ಕಾರ ಅಪ್ರೂವಲ್ ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಹಾಕ್ತಾ ಇರುವಂಥದ್ದು. ಎಷ್ಟರ ಮಟ್ಟಿಗೆ ಸರಿ ಅಂತಂದಾಗ ಏನು ಫ್ಯಾಕ್ಟ್ಸ್ ಇದ್ದಾವೆ ಇದು ಸರಿ ಅಲ್ಲ ಅನ್ನೋದನ್ನಂತ ನೋಡಿದಾಗ, ಕೋಲ್ ಮೈನಿಂಗು ಆಸ್ಟ್ರೇಲಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರುವಂತಹ ಅದಾನಿಯಿಂದ ಅಲ್ಲಿನ ಲೋಕಲ್ ಆರ್ಥಿಕ ವ್ಯವಸ್ಥೆಗೆ ಸಹಕಾರಿಯಾಗುತ್ತದೆ. ಆದರೆ ಅದರಿಂದ ಆರೋಗ್ಯ ಮತ್ತು ಎನ್ವೈರ್ಮೆಂಟಲ್ ಹಾರ್ಮ್ ಎಷ್ಟರ ಮಟ್ಟಿಗೆ ಆಗಲಿದೆ ಅನ್ನುವಂಥದ್ದು ಪ್ರಪಂಚ ಮಟ್ಟದಲ್ಲೇ ಗೊತ್ತಿದೆ. 2019 ಡೇಟಾ ಪ್ರಕಾರ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಪ್ರಪಂಚ ಮಟ್ಟದಲ್ಲಿ ನೋಡಿದಾಗ 36 ಬಿಲಿಯನ್ ಮೆಟ್ರಿಕ್ ಟನ್ಗಳು ಇರುವಂಥದ್ದು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಇದು. ಹಾಗೆ ಈ 36 ಬಿಲಿಯನ್ ಮೆಟ್ರಿಕ್ ಟನ್ ಕಾರ್ಬನ್ ಡೈಆಕ್ಸೈಡ್ನಲ್ಲಿ 40% ಎಮಿಷನ್ ಕೋಲಿಂದ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಕಾರ್ಮಿಕಲ್ ಮೈನ್ ಏನು ಆಸ್ಟ್ರೇಲಿಯಾದಲ್ಲಿ ಹಾಕಲಾಗ್ತಿದೆಯೋ ಅದು ಅತಿ ದೊಡ್ಡ ಮೈನ್ ಆಗಿ ಹೊರಹೊಮ್ಮಲಿದೆ. ಇದರಿಂದ ಒಟ್ಟು 60 ಮಿಲಿಯನ್ ಟನ್ಗಳಷ್ಟು ಪ್ರತಿ ವರ್ಷ ಕೋಲನ್ನು ಹೊರತೆಗೆಯಲಾಗುತ್ತದೆ. 2.3 ಬಿಲಿಯನ್ ಟನ್ಗಳು ಮುಂದಿನ 60 ವರ್ಷಗಳಲ್ಲಿ ಕೋಲನ್ನು ಎಕ್ಸ್ಟ್ರಾಕ್ಟ್ ಮಾಡುವ ಟಾರ್ಗೆಟನ್ನು ಹಾಕಲಾಗಿದೆ. ಇದರಲ್ಲಿ ಒಟ್ಟು 8 ಬಿಲಿಯನ್ ಟನ್ ಕೋಲ್ ಏನು ಪ್ರಪಂಚ ಮಟ್ಟದಲ್ಲಿ 2019 ಡೇಟಾ ಪ್ರಕಾರ 8 ಬಿಲಿಯನ್ ಟನ್ ಕೋಲ್ ಏನು ಪ್ರಪಂಚ ಮಟ್ಟದಲ್ಲಿ ಪ್ರೊಡಕ್ಷನ್ ಆಗಲಾಗುತ್ತದೆಯೋ ಅದರ 1/3 ಭಾಗ ಆಸ್ಟ್ರೇಲಿಯಾದಿಂದ ಬರಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. 2020 ಡೇಟಾ ಪ್ರಕಾರ 16% ಕೋಲ್ ಆಸ್ಟ್ರೇಲಿಯಾದಿಂದ ಬರುತ್ತದೆ ಭಾರತಕ್ಕೆ ಅನ್ನುವಂತಹ ಮಾಹಿತಿಯನ್ನು ಫ್ಯಾಕ್ಟನ್ನು ನೆನ್ಪಿಟ್ಕೋಬೇಕಾಗಿರುವಂಥದ್ದು.
ಸೊ ಭಾರತ ಈ ಕಾರ್ಮಿಕೈಲ್ ಕೋಲ್ ಪ್ರಾಜೆಕ್ಟ್ನಿಂದ ಇದ್ದಲನ್ನು ಪರ್ಚೇಸ್ ಮಾಡುವಂತಹ ಪ್ರೈಮರಿ ಬಯರ್ ಆಗಿ ಹೊರಹೊಮ್ಮಲಿದೆ. ಆಸ್ಟ್ರೇಲಿಯಾದಲ್ಲಿ ಕೋಲ್ ಮೈನಿಂಗ್ ಅಥವಾ ಕೋಲ್ ಎಕ್ಸ್ಪೋರ್ಟು ಅಲ್ಲಿನ ಇನ್ಕಮ್ ಮತ್ತು ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು ಅವಕಾಶವಾಗಿ ಮಾಡಿಕೊಡುತ್ತದೆ. ಆದರೆ ಪೊಲ್ಯೂಷನ್, ಸಾಯಿಲ್ ಎರೋಷನ್, ಬಯೋಡೈವರ್ಸಿಟಿ ಲಾಸ್ ಏನಿದೆ ಇದು ಭಾರತಕ್ಕೆ ಅನುಗುಣ ಅಥವಾ ಭಾರತದ ಪಾಲಾಗಲಿದೆ ಅನ್ನುವಂತಹ ಮಾತನ್ನು ಸಹ ಹೇಳ್ತಾ ಇರುವಂಥದ್ದು. ಈಗ ಪ್ರಪಂಚ ಮಟ್ಟದಲ್ಲಿ ನೋಡಿದಾಗ ಸೌತ್ ವೆಸ್ಟರ್ನ್ ಚೈನಾದಲ್ಲಿ ಎನ್ವೈರ್ಮೆಂಟಲ್ ಆ್ಯಂಡ್ ಸೋಷಲ್ ಡ್ಯಾಮೇಜ್ ಕೋಲ್ ಬರ್ನಿಂಗಿಂದ ಆಗ್ತಾ ಇರುವಂಥದ್ದು ಅಲ್ಲಿನ ಕೋಲ್ ಏನು ಪರ್ಚೇಸ್ ಅಥವಾ ಕೋಲ್ ಪ್ರೈಸ್ ಏನಿದೆ ಅದಕ್ಕಿಂತ 4 ಪಟ್ಟು ಹೆಚ್ಚಿದೆ. ಯು ಎಸ್ನಲ್ಲೂ ನೋಡಿದಾಗ ಅಲ್ಲಿನ ಕೋಲ್ ಬೆಲೆ ಅಥವಾ ಕೋಲ್ ಏನು ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತಿದೆ ಅದಕ್ಕಿಂತ 1-6 ಪಟ್ಟು ಹೆಚ್ಚು ಲಾಸು ಹೆಲ್ತ್ ಮತ್ತು ಎನ್ವೈರ್ಮೆಂಟಿಗೆ ಆಗ್ತಿದೆ. ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 1 ಲಕ್ಷ ಪ್ರಿಮೆಚ್ಯೂರ್ ಡೆತ್ಸ್ಗಳು ಕೋಲ್ ಬಂದ ಆಗ್ತಾ ಇರುವಂತಹ ಸ್ಟ್ಯಾಟಿಸ್ಟಿಕ್ಸ್ಗಳು ನಮ್ಮ ಹತ್ರ ಇದ್ದಾವೆ. ಇವೆಲ್ಲದರ ನಡುವೆ ಕೋಲಿಂದ ಫೈನಾನ್ಷಿಯಲಿ ಅಂತೂ ಲಾಭ ಇಲ್ಲ, ಆದರೆ ಎನ್ವೈರ್ಮೆಂಟಲಿ, ಸೋಷಲಿ ಮತ್ತು ಹೆಲ್ತ್ ಇಂಪ್ಯಾಕ್ಟ್ ತುಂಬ ಜಾಸ್ತಿ ಆಗಿದ್ದರೂ ಸರ್ಕಾರ ಕೊಡ್ತಾ ಇರುವಂತಹ ಸಬ್ಸಿಡಿ ಮತ್ತು ಆ ಒಂದು ಸಪೋರ್ಟಿಂದಾಗಿ ಅದಾನಿ ಇವತ್ತು ಈ ಪ್ರಾಜೆಕ್ಟ್ನಲ್ಲಿ ಇನ್ವೆಸ್ಟ್ ಮಾಡಲು ಮುಂದೆ ಹೋಗ್ತಾ ಇರುವಂಥದ್ದು. ಪ್ರಪಂಚದ ಬ್ಯಾಂಕ್ಗಳು, ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ಗಳು ಸುಮಾರು 17 ಬ್ಯಾಂಕ್ ಈ ಒಂದು ಮೈನ್ ಪ್ರಾಜೆಕ್ಟನ್ನು ಕ್ಯಾನ್ಸಲ್ ಮಾಡಿದ್ವು, ಅಂದರೆ ಫಂಡ್ ಮಾಡಲ್ಲ ಅಂತ ಹೇಳಿದ್ವು. ಯಾಕಂದರೆ ಎನ್ವೈರ್ಮೆಂಟಲ್ ಡೇಂಜರ್ ಅಷ್ಟು ದೊಡ್ಡದಾಗಿತ್ತು. ಆದರೆ ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದಕ್ಕೆ ಫೈನಾನ್ಸ್ ಮಾಡಲು ಸ್ಕ್ರೂಟಿನಿ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಈ ಒಂದು ಪ್ರಾಜೆಕ್ಟ್ನಿಂದ ಆಗುವಂತಹ ಲಾಸಸನ್ನು ಇವತ್ತು ಮರೆತು ಹೋಗ್ತಾ ಇರುವಂಥದ್ದು ಸರಿ ಅಲ್ಲ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಲೇಖಕರು ಹೇಳಲು ಬಯಸ್ತಿರುವಂಥದ್ದು. ಈಗ ಆಸ್ಟ್ರೇಲಿಯಾದಿಂದ ಬರೀ ಹೆಲ್ತ್ ಡ್ಯಾಮೇಜನ್ನು ನೋಡಿದಾಗ $2.6 ಬಿಲಿಯನ್ ಪ್ರತಿ ವರ್ಷ ಆಗ್ತಾ ಇರುವಂಥದ್ದು ಆರೋಗ್ಯ ಕ್ಷೇತ್ರದಲ್ಲಿ. ಕೋಲ್ ಬರ್ನಿಂಗಿಂದ ಹಾರ್ಟ್ ಡಿಸೀಸ್, ಲಂಗ್ ಡಿಸೀಸ್ ಮತ್ತು ಲಂಗ್ ಕ್ಯಾನ್ಸರ್ ಆಗುವಂತಹ ಸಮಸ್ಯೆಗಳು ಬಹಳ ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ಇವತ್ತು 79 ಮಿಲಿಯನ್ ಟನ್ಗಳಷ್ಟು ಕಾರ್ಬನನ್ನು ಏನು ಕಾರ್ಮಿಕೈಲ್ ಮೈನಿಂದ ತಗೊಳ್ಬರಲು ಮುಂದಾಗಿದ್ದಾರೋ ಅದು ಮಲೇಷ್ಯಾ 75 ಮಿಲಿಯನ್ ಟನ್, ಆಸ್ಟ್ರೇಲಿಯಾ 76 ಮಿಲಿಯನ್ ಟನ್ಗಳು ಪ್ರೊಡಕ್ಷನ್ ಮಾಡುತ್ತದೆ. ಆದರೆ ಇವರು ಕಾರ್ಮಿಕಲ್ ಮೈನಿಂದ ಏನು ಪ್ರೊಡಕ್ಷನ್ ಮಾಡಲು ಮುಂದಾಗಿದ್ದಾರೋ ಅದು 79 ಮಿಲಿಯನ್ ಟನ್, ಪ್ರಪಂಚದಲ್ಲಿ ಅತಿ ದೊಡ್ಡ ಮೈನ್ ಆಗಿ ಹೊರಹೊಮ್ಮಲಿದೆ. ಇದರಿಂದಾಗಿ ಒಟ್ಟು 705 ಮಿಲಿಯನ್ ಟನ್ಗಳ ಕಾರ್ಬನ್ ಡೈಆಕ್ಸೈಡ್ ಪ್ರತಿ ವರ್ಷ ಹೊರಬರಲಿದೆ. ಈಗ ಸದ್ಯಕ್ಕೆ ಆಸ್ಟ್ರೇಲಿಯಾದಲ್ಲಿ ಇರುವಂತಹ ಬೇರೆ ಮೈನ್ಸ್ಗಳಿಗಿಂತಲೂ 1.3% ಹೆಚ್ಚಿಗೆ ಈ ಒಂದು ಮೈನಿಂದ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಗೌರ್ಮೆಂಟ್ ಆಫ್ ಇಂಡಿಯಾ ಕಾರ್ಬನ್ ನ್ಯೂಟ್ರಾಲಿಟಿ ಬಗ್ಗೆ ಮಾತಾಡುತ್ತದೆ. 2050ರವರೆಗೆ ಈ ಟಾರ್ಗೆಟನ್ನು ಸಾಧಿಸಬೇಕು ಅಂತಂದರೆ ಝೀರೋ ಕಾರ್ಬನ್ ಟಾರ್ಗೆಟನ್ನು ಹೆಚ್ಚಿನ ಇನ್ವೆಸ್ಟ್ಮೆಂಟು ಸ್ಟೋರೇಜ್, ಡಿಸ್ಟ್ರಿಬ್ಯೂಷನ್ ಮತ್ತು ಪ್ರೊಡಕ್ಷನ್ನ ರಿನ್ಯೂವಬಲ್ ಎನರ್ಜಿ ಕ್ಷೇತ್ರದಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿರುವಂಥದ್ದು. ಆದರೆ ಇವತ್ತು ಅದಾನಿ ಮೈನ್ ಆ್ಯಂಡ್ ಎಕ್ಸ್ಪೋರ್ಟ್ ಕೋಲ್ಗೆ ಭಾರತಕ್ಕೆ ಈ ಒಂದು ಅಪ್ರೂವಲನ್ನು ಕೊಟ್ಟಿರುವಂಥದ್ದು ಸರಿ ಅಲ್ಲ. ಇದ್ರ ಬಗ್ಗೆ ಆಲೋಚಿಸಿ ಏನು ಇದ್ದಲು ಗ್ರೌಂಡ್ ಒಳಗೆ ಉಳ್ಕೊಂಡಿದೆಯೋ ಅಂಡರ್ಗ್ರೌಂಡಲ್ಲೇ ಬಿಟ್ಟುಬಿಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ಮುಖ್ಯ ಮಾಹಿತಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳಿದೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.